24 ಎಲೆಕ್ಷನ್ ಕಾಂಗ್ರೆಸ್ ಮಾಡೋದು ನನಗೆ ಹೇಳ್ದಿ, ನಾ ಕಾಂಗ್ರೆಸ್ ಮಾಡಲ್ಲ ಅಂತ. ಕಾಂಗ್ರೆಸ್ ಮಾಡೋದು ಅವಾಗ ಡಿಪ್ರೆಷನ್ ಚಾಲೋ ಆಯಿತು. ನೀ ಏನು ಮಾಡ್ಕೊಂಡಿದ್ದೋ ಏನೋ, ಕಾಂಗ್ರೆಸ್ದವರು ಸರಿ ಏನು ಡೀಲ್ ಮಾಡ್ಕೊಂಡು ಏನು ಬಿಸ್ಕಿಟ್ ತಿಂದಿದ್ದೋ ನಮಗೆ ಗೊತ್ತಿಲ್ಲ. ಇವರು ಕಾಂಗ್ರೆಸ್ ಮಾಡಿದ ಎಲ್ಲ ದಾಖಲೆಗಳು ಸಂಜೆ ಸುಗ್ರನಲ್ಲವ MP ಎಲೆಕ್ಷನ್ದಲ್ಲಿ. ಈಗ ಹೇಳ್ತಾರ ಭಗವಂತ ಕೂದಾಗ ಮನ್ಯಾಗ ಕೂಡ್ಸಿದ ಗಂಡ ಮಗ ನಾನೇ ಇದ್ದ ಅಂತಂದ್ರೆ ನೀವು ಕಾಂಗ್ರೆಸ್ ಮಾಡಿದ ಒಪ್ಕೊಂಡಿರೋ ವಯಸ್ಸಲ್ಲಿ ತೋರಿಸ್ರಿ. ನಮ್ಮ ಲೈಫಿಗೆ ಹಾಕಿರಲ್ಲ ಭಗವಂತ ಹೋಗಿ ಮನೆ ಕೂರ್ಸಿ ಯಾರು ಖುಷಿ ಗಂಡ ಮಗ ಖುಷಿ. MLA ಬದುಕನೇ ಅರ್ಹನಲ್ಲ, ನೀವೊಬ್ಬ ಗುಂಡಾ MLA ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅವೆಲ್ಲ ಆಗಿಯೋ ನಾನು ವಿತೌಟ್ ಪ್ರೂಫ್ ಮಾತಾಡ್ತಾ ಇಲ್ಲ. ಇವತ್ತು ಮೀಡಿಯಾಕ್ಕೆ ಇವನ್ ಬಸವ ಕಲ್ಯಾಣ ಉದ್ದಾರ ಆಗಲ್ಲ. ನಾವು ಏನೋ ತಿಳ್ಕೊಂಡು ಬಂದು ಫಸ್ಟ್ ಬಸವ ಕಲ್ಯಾಣ ಮಾಜಂತೆ ನೀವು ನನಗೆ ಮೆಟ್ಟಿ ನೋಡ್ರಿ. ಯಾಕಂದ್ರೆ ನನ್ನ ಮನೆಗೆ ಆಸರೆ ಕೊಟ್ಟಲ್ಲ ನಿನಗೆ ಓಟರ್ ಲಿಸ್ಟ್ದಾಗ ಹೆಸರು ಹಾಕೊಂಡಲ್ಲ, ನನಗೆ ಮೆಟ್ಟಿ ನೋಡ್ಬೇಕು. ನಾನು ಕ್ಷಮ ಮಾಡಿ ಬಸವ ಕಲ್ಯಾಣ ದುಷ್ಟ ಮನುಷ್ಯ ಬಸವ ಕಲ್ಯಾಣ ಬಂದಾನ. ಇವನ್ ಅಂತ ದುಷ್ಟ ಮನುಷ್ಯ ಬರಬಾರ್ದಾಗಿತ್ತು ಬಂದಾನ. ಜೀವಖಾನಿಯಲ್ಲಿ ಮಾನಖಾನಿಯಲ್ಲಿ ಏನೇ ಆಗಲಿ ನೇರ ಹೊಣೆಗಾರ ಶರಣು ಸಲಗಾರ ನೇರ. ನೀವು ನಾನು ಅರ್ಜಿ ಕೊಟ್ಟಿನಿ ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ ಕೋರ್ಟ್ ಜನಪ್ರತಿ ಕೋರ್ಟಲ್ಲಿ ನಿನ್ನ ವಿರುದ್ಧ ನಾನು ದಾವೆ ಹೊಡೆದೆ. 17ನೇ ತಾರೀಕು 10ನೇ ತಿಂಗಳು. ಇದು ಕೇಸ್ ನಂಬರ್ ಇದೆ, ಇದರಲ್ಲಿ ನೋಡಿ ಕೇಸ್ ಆಗಿದೆ. ಕೇಸ್ ಆಗಿ ಇದು ಚೆಕ್ ಬೌನ್ಸ್ ಕೇಸ್ 90 ಶರಣು ಸಲಗರ್ ಮೇಲೆ ಆಲ್ರೆಡಿ ಅದೇ ಕೇಸ್ ನಂಬರ್ದ ತಾವೆಲ್ಲ ಮಾಧ್ಯಮದಲ್ಲಿ ಚೆಕ್ ಮಾಡ್ಕೊ. ಇದ್ರ ಗುಂಡಗಿರಿ ಮಾಡು, ಯಾಕೆ MLA ಗಿರಿ ಮಾಡ್ತೀವಿ? ರಾಜನಾಮ್ ಕೊಡು, ಗುಂಡಗಿರಿ ಮಾಡು, ದಾವೂದ್ ಇಬ್ರಾಹಿಂ ಆಗು, ಕೋತ್ವಾಲ್ ಆಗು, ರಾಮಚಂದ್ರ ಕೋತ್ವಾಲ್ ಆಗು, ಕಲ್ಯಾಣದಾಗ ಎಲ್ಲರಿಗೂ ಚಾಕು ಹಚ್ಚಿ ರೊಕ್ಕ ವಸೂಲಿ ಮಾಡು. ರೊಕ್ಕ ತೊಗೊಂಡಿದ್ದಿ, ರೊಕ್ಕ ಕೊಡಬೇಕು. ಏನು ಹೇಳ್ತೀನಿ ಹಿಂದ ನನ್ನ ಮತ್ತೆ ಹಿಂದಾನ ಗುಂಡನ ಬಾ ಕಾಪಿ ತೊಗೊಂಡು ಬಾ, ಕಾಗದ ತೊಗೊಂಡು ಬಾ. ಅವನು ನಾ ಏನೂ ಇಲ್ಲ ಬಂದು ನಿನಗೆ ಉತ್ತರ ಕೊಟ್ಟಿಲ್ಲ, ನನ್ನ ಅಪ್ಪ ಹುಟ್ಟಿಲ್ಲ, ನಿಮ್ಮ ಅಪ್ಪ ಹುಟ್ಟಿದ್ರು ಬರ್ಬೇಕು. दिवाली का असली धमाका अब बसवा कल्याण में न्यू विश्वा डेवलपर्स दे रहे हैं 20% डिस्काउंट के साथ प्लॉट बुकिंग पर गोल्ड बाइक और गिफ्ट्स फ्री। जल्दी कीजिए, ऑफर सीमित समय के लिए है। और बसवा कल्याण का शासक शरणु सलगर का अत्याचार भ्रष्टाचार हमारा ऊपर दंगा करने का दादागिरी करने का दावा किया है उन्होंने। कई के लिए बोले तो मेरा तो इलेक्शन में उनको पैसा दिया था, इससे पहले आप सुन चुके हैं 5.5 करोड़ रुपए। उसमें तो मैं मेरा नहीं दूसरा लोगों के पास लेको आया था। उसकी सिलसिला से बहुत दिन से उनका हमारा चल रहा अंदर का अंदर। हम मीडिया के सामने नए आए, नए आने के बाद दे तो दिला तो बोलते गए। उसके बाद में उन्होंने हमारे को चेक दिए थे, वो चेक हम 16 चेक दिए थे। चेक के बारे में हमारा मिसेस और मेरा बेटा 16 9वां महीने में लास्ट मंथ उनकी घर को गए सुबह तकरीबन 9 बजे। 9 बजे जाने के बाद क्या हुआ क्या नहीं, हमारा पेमेंट के बारे में क्या हुआ, चेक दिए थे नहीं तो बैंक को चेक हम प्रेजेंट करते बोलकर गए घर को, उनके पास बात करने के लिए गए। क्या हुआ बोल के उस टाइम में उनके अल्फाज, उनका दादागिरी का बात। बसवा कल्याण में पैदा हो गए सो मैं हूँ, पैदा हो सो तुम नहीं है। तुम बसवा कल्याण में तुम 5 साल हो गए, ನೀವು 5 ತಿಂಗಳಾಯ್ತು ಬಸವ ಕಲ್ಯಾಣದಾಗ ಬಂದಿರಿ. 5 ವರ್ಷ ಆಯ್ತು ನೀವು ಬಸವ ಕಲ್ಯಾಣದಾಗ ಬಂದಿರೋದು. ನಾವು ಶಾಸಕಾಗ ನನ್ನ ಮನೆ ಅಡ್ರೆಸ್ಸೇ ತೊಗೊಂಡು ನನ್ನ ಮನೆ ಅಡ್ರೆಸ್, ನನ್ನ ಮನೆ ಆಧಾರ್ ಕಾರ್ಡ್ ನಂಬರ್ ಮ್ಯಾಗ ಎಲ್ಲ ಮಾಡಿ ನೀವು ಶಾಸಕಾಗಿ ನನ್ನ ಮನ್ಯಾಗ ನಿಮ್ಮ ಅಕ್ಕನೋ ತಂಗಿ ಸಮಾನ ಆದಂಥ ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಗ ನಿಮ್ಮ ಮನೆಗೆ ಬಂದಾಗ ಕೇಳಕ್ಕೆ ಹೋದಾಗ ಸೌಹಾರ್ದತೆ ಮಾತಾಗಿಲ್ಲ, ದಾದಾಗಿರಿ ಮಾತಾಡ್ತೀರಿ, ಮರ್ಡರ್ ಮಾಡ್ತೇವೆ, ಖಲಾಸ್ ಮಾಡ್ತೇವೆ, ಹೊಡಿತೇವೆ, ಕಡಿತೇವೆ, ಹ್ಯಾಂಗೆ ಬದುಕ್ಬತ್ತೀವಿ ಜೀವನದಾಗ ಹ್ಯಾಂಗೆ ಮಾಡ್ತೀರಿ, ನನ್ನ ಮಗನಿಗೆ ನೀ ಹ್ಯಾಂಗೆ ಜೀವನ ಮಾಡ್ತಿ, ಎಷ್ಟು ದಾದಾಗಿರಿಯಪ್ಪ ನಿಂದು ಶರಣು ಸಲಗಾರ್. ಬಾ ಮತ್ತು ಹಾಗಿದ್ರೆ ಗುಂಡಗಿರಿನೇ ಮಾಡು, ಯಾಕೆ MLA ಗಿರಿ ಮಾಡ್ತೀವಿ? ರಾಜನಾಮ್ ಕೊಡು, ಗುಂಡಗಿರಿ ಮಾಡು, ದಾವೂದ್ ಇಬ್ರಾಹಿಂ ಆಗು, ಕೋತ್ವಾಲ್ ಆಗು, ರಾಮಚಂದ್ರ ಕೋತ್ವಾಲ್ ಆಗು, ಕಲ್ಯಾಣದಾಗ ಎಲ್ಲರಿಗೂ ಚಾಕು ಹಚ್ಚಿ ರೊಕ್ಕ ವಸೂಲಿ ಮಾಡು. ರೊಕ್ಕ ತೊಗೊಂಡಿದ್ದಿ, ರೊಕ್ಕ ಕೊಡಬೇಕು ಅಂಬಾದ ನಿನ್ನ ಬಲಿಲ್ಲ ಪ್ರವೃತ್ತಿ. ನೀನೇನು ಮಾಡಲ್ತಿದ್ದಿ? ಒಬ್ಬ MLA ಆಗಿ MLA ಅಂತ ಒಂದು ನೀನು ಮೈಮ್ಯಾಗ ಅದೊಂದು ಪದವಿ ತೊಗೊಂಡು ಜನರಿಗೆ ದಾದಾಗಿರಿ ಗುಂಡಾಗಿರಿ ಹೋದಂಥವ್ರಿಗೆ ನಾವು ನಿಮ್ಗೆ ಏನು ಮಾಡಿದೇವಪ್ಪ ಅನ್ಯಾಯ? ನನ್ನ ಮನೆಗೆ ಬಂದಾಗ ನನ್ನ ಮಗನಿಗೆ ನಿನ್ನ ಮಗನ ಸಮಾನ ನನ್ನ ಮಗ, ಅವನಿಗೆ ಏನಂತಿ ಹ್ಯಾಂಗೆ ಜೀವನ ಮಾಡ್ತೀವಿ, ಕಲ್ಯಾಣದಾಗ ಹ್ಯಾಂಗೆ ಜೀವನ ಮಾಡ್ತೀವಿ ತೋರಿಸ್ತೀನಿ, ನಿಮ್ಗೆ ಹಾಂಗೆ ಮಾಡ್ತೇವೆ, ದಾದಾಗಿರಿ ಮಾಡ್ತೇವೆ, ಖಡ್ಗ ಹಚ್ಚಿ ಹೊಡಿತೀನಿ, ಬಡಿತೀನಿ, ಕಡಿತೀನಿ. ಏನಪ್ಪ ನಿನ್ನ ಸಂಪ್ರದಾಯ ದಾದಾಗಿರಿ ಮಾತಾಡ್ತಿ? ಯಾರಪ್ಪ ನಿಂಗೆ ಕಲಿಸಿದು? ನೀ ಗುಲ್ಬರ್ಗದಾಗ ಇದೇ ಮಾಡಿ ಬಂದಿದ್ದಿ. ಬಸವ ಕಲ್ಯಾಣ ಇದು ಶರಣರ ನಾಡು, ಶರಣರು ಬೀಡು, ಇಲ್ಲಿ ಶಾಂತಿ ಬೇಕು. ಆದರೆ ನೀ ಕ್ರಾಂತಿ ಮಾಡಲ್ತಿದ್ದಿ, ಮನೆ ಜಗಳ ಜಾತಿ ಹಚ್ಚಲ್ತಿದ್ದಿ. ನನ್ನ ಮಗ ನನ್ನ ಹೆಂಡತಿ ನನ್ನ ಮಗ ನೀನು ಮನೆಗೆ ಬಂದಾಗ ದಾದಾಗಿರಿ ಮಾತಾಡಿದ್ದಿ. ಇವೆಲ್ಲ ನಾನು ಹಾಗೆಲ್ಲ ಸಾಕ್ಷಿ ಸಮೇತ ವಾಯ್ಸ್ ಕ್ಲಿಪ್ ಇದೆ. 2 ಗಂಟೆ 20 ನಿಮಿಷ ಇದೆ. ಮುಖ್ಯ ಆಗಿರೋದು ಇವತ್ತು ಕೊಡ್ತಾ ಇದ್ದೀನಿ. ಇದು 4 ಭಾಗದಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, 1 ಭಾಗದಾಗ ಮಾಡ್ತಾ ಇಲ್ಲ. ನಾನು ಶರಣು ಸಲಗಾರ್ ನೀನು ಕೊಟ್ಟಂಥ ಚೆಕ್ಕು 18ನೇ ತಾರೀಕಿಗೆ ನಾನು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಿದೆ. 2 ದಿವಸ ನಾನು ಡಿಪ್ರೆಸ್ನಲ್ಲಿದ್ದೆ. ಯಾಕಂದ್ರೆ ನನ್ನ ಮಗ ನನ್ನ ಹೆಂಡತಿಗೆ ದಾದಾಗಿರಿ ಮಾಡ್ಯಾನ, ಏನು ಮಾಡ್ತಾನೋ, ಮರ್ಡರ್ ಮಾಡ್ತಾನೋ, ಕೊಲ್ತಾನೋ, ಏನು ಮಾಡ್ತಾನೋ, ಜೀವನ ಹ್ಯಾಂಗೆ ಮಾಡ್ತೀರಿ ಅಂತ ಕೇಳ್ತಾನೆ ಬಸವ ಕಲ್ಯಾಣದಾಗ. ಅಲ್ಲಪ್ಪ ಜೀವನ ಮಾಡ್ಲಿಕ್ಕೆ ನಾವು ಕಟ್ಕೊಂಡು ಜೀವನ ಮಾಡ್ತೀವಿ, ನೀನು ಕೇಳಿ ಜೀವನ ಮಾಡ್ಬೇಕಾ ಶರಣು ಸಲಗಾರ್? ನೀನು MLA ಬದುಕನೇ ಅರ್ಹನಲ್ಲ, ನೀವೊಬ್ಬ ಗುಂಡಾ MLA ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅವೆಲ್ಲ ಆಗಿಯೋ ನಾನು ವಿತೌಟ್ ಪ್ರೂಫ್ ಮಾತಾಡ್ತಾ ಇಲ್ಲ. ಇವತ್ತು ಮೀಡಿಯಾಕ್ಕೆ ಎಲ್ಲ ಪ್ರೆಸ್ದವರಿಗೆ ನಾನು ಕೊಡ್ತಾ ಇದ್ದೀನಿ. 18ನೇ ತಾರೀಕಿಗೆ ಚೆಕ್ ನಾನು ಕೊಟ್ಟು 99 ಲಕ್ಷ ರೂಪಾಯಿ ಚೆಕ್ ನಾನು ಬ್ಯಾಂಕಿಗೆ ಹಾಕದ.
ಬ್ಯಾಂಕಿಗೆ ಆದಾಗ ಅದು 19ನೇ ಹಿಂತಿರುಗಿ ಬಂತು. 28ನೇ ತಾರೀಕಿಗೆ ನಾನು ಬೆಂಗಳೂರು ಹೋಗಿ ವಕೀಲರಿಗೆ ಭೇಟಿ ಮಾಡಿ, ನಾನು ನಿನಗೆ 28ನೇ ತಾರೀಕಿಗೆ ಬೆಂಗಳೂರು ವಕೀಲರು ಲೀಗಲ್ ನೋಟಿಸ್ ಕೊಟ್ಟರು. ಲೀಗಲ್ ನೋಟಿಸ್ ಇದಕ್ಕೆ 15 ದಿವಸ ಪೀರಿಯಡ್ ಇರ್ತದೆ. ನೀನು 27ನೇ ತಾರೀಕಿಗೆ ರಿಸೀವ್ ಮಾಡ್ಕೊಂಡು 27ನೇ ತಾರೀಕಿಗೆ ನೀನು ರಿಸೀವ್ ಮಾಡ್ಕೊಂಡ ತಕ್ಷಣ ಮತ್ತೆ ನಾನೇನು ಮಾಡ್ದಂತಂದ್ರೆ ನಿನ್ನ ಮ್ಯಾಗ ಅದು ನೀನು ಉತ್ತರ ಮಾಡೋದಕ್ಕೆ ಸೂಟ್ ಫೈಲ್ ಇದು ಯಾವ್ದಂದ್ರೆ ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ ಕೋರ್ಟ್ ಜನಪ್ರತಿ ಕೋರ್ಟಲ್ಲಿ ನಿನ್ನ ವಿರುದ್ಧ ನಾನು ದಾವೆ ಹೊಡೆದೆ. 17ನೇ ತಾರೀಕು 10ನೇ ತಿಂಗಳು ಇದು ಕೇಸ್ ನಂಬರ್ ಇದೆ, ಇದರಲ್ಲಿ ನೋಡಿ ಕೇಸ್ ಆಗಿದೆ. ಕೇಸ್ ಆಗಿ ಇದು ಚೆಕ್ ಬೌನ್ಸ್ ಕೇಸ್ 90 ಶರಣು ಸಲ್ಗರ್ ಮೇಲೆ ಆಲ್ರೆಡಿ ಅದೇ ಕೇಸ್ ನಂಬರ್ದ ತಾವೆಲ್ಲ ಮಾಧ್ಯಮದ ಚೆಕ್ ಮಾಡ್ಕೋಬಹುದು. ಅದು ಆದಮೇಲೆ ಚೆಕ್ ಬೌನ್ಸ್ ಆದಮೇಲೆ ನೀನೇನೋ ಮಾಡ್ತಿ, ಏನೇನೋ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗ್ತಿ. ಶರಣು ಸಲ್ಗರ್ ಏನು ಕಂಪ್ಲೇಂಟ್ ಕೊಡ್ತಪ್ಪ ನೀ? ಎರಡೂ ನಿನಗೆ ಬರ್ತಾವ. MLA ಅಂದ್ರೆ ಸರ್ವಾಧಿಕಾರಿ ತಿಳಿದಿದ್ದೀನಿ. ನಿನಗೆ 2 ಕೈ 2 ಕಾಲ ಒಂದೇ ತಿಳಿಯದ, ನನಗೆ ಭೀ ಅಟ್ಟಿ ಅದ. ನೀ MLA ಎಂಬ ಪದದ ದುರ್ಬಳಕೆ ಮಾಡ್ಕೊಂಡು ಬಸವ ಕಲ್ಯಾಣ ಮೇಲೆ ದೌರ್ಜನ್ಯ ಮಾಡುತ್ತೀರಿ ಶರಣು ಸಲ್ಗರ್ ನೀನು. ಅದು ಆದ್ಮ್ಯಾಗ ನೀನು ಮಾಡಿದಂಥ ದಾದಾಗಿರಿ ಗುಂಡಾಗಿರಿ ಮರ್ಡರ್ ಮಾಡ್ತೀನಿ, ಕೊಲ್ತೀನಿ, ನನ್ನ ಮಗನ ಜೀವನ ಹೆಂಗೆ ಮಾಡ್ತಾರೆ, ಎಂಟಸ್ತಾನೆ ಹೆಂಗೆ ಮಾಡ್ತೀರಿ, ಬಸವ ಕಲ್ಯಾಣದ ಹ್ಯಾಂಗೆ ಬದುಕ್ತೀರಿ ಅಂತ ನೀನು ಹೇಳದಿ ಶರಣು ಸಲ್ಗರ್. ಅದು ಎಲ್ಲ 2:20 ಹಿಡಿದು ನಾನು ನಿನ್ನ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ನಾನು ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಜಡ್ಜ್ ಅವರಿಗೆ ಆಲ್ರೆಡಿ ಕೊಟ್ಟಿನಿ. ಇದು ಕಂಪ್ಲೇಂಟು NCR ಫೈಲ್ ಆಗ್ತಾಯಿದೆ. 2-3 ದಿವಸ ಇದು ಕೂಡ ನಿನ್ನ ಮೇಲೆ FIR ಆಗ್ತದೆ. ಯಾಕಂದ್ರೆ ನೀನು ಮಾಡಿದ ದಾದಾಗಿರಿ ಯಾವ ಮನ್ಯಾಗ ಉಣ್ತಿ, ಯಾವ ಗಂಗಾಳದಾಗ ಉಣ್ತಿ, ಆ ಮನ್ಯಾಗ ಉಗುಳ್ತಿ. ನಿನ್ನಂಥ ಥರ್ಡ್ ಕ್ಲಾಸ್ ಮನುಷ್ಯ ನಾ ಇವತ್ತಿಗೆ ನೋಡಿಲ್ಲ. ನಿನ್ನ ಬಳಿ ಮಾನವತಾ ಇಲ್ಲ. ನೀ ಇದ್ರಕ್ಕ ಪೈಲೆ ಒಂದು ಸಲ ಪಂಚಾಯತಿ ಮಾಡ್ಕೊಂಡಿದ್ದಿ. ಪ್ರತಿಷ್ಠಿತೊಬ್ಬರು ಮನ್ಯಾಗ ಅವ್ರನ್ನ ರಿಕ್ವೆಸ್ಟ್ ಮಾಡ್ಯಾರ, ದಯಮಾಡಿ ನನ್ನ ಹೆಸರು ತೊಗೋಬೇಡ್ರಿ ಅಂತ. ಅವರು ನಾನು ಬೇಕಾದವ್ರು ಎಲ್ಲರೂ ಹೇಳ್ಯಾರ. ಅವರೆಲ್ಲ ಮಾತಾಡಿ ನನ್ನ ಜೊತೆ ನೀನು ಏನು ಮಾತಾಡಿದಿ, ಅವ್ರು ಏನು ಮಾತಾಡ್ರಿ, ನನ್ನ ಬಳಿ ಎಲ್ಲ ವಾಯ್ಸ್ ರೆಕಾರ್ಡ್ ಅವ. ಅದು ಬರೋಂಥದಿಂದ ಬಹಿರಂಗ ಪಡಿಸ್ತೀವಿ. ಇವತ್ತೇ ನಾ ಎಲ್ಲೂ ಮಾಡಲ್ಲ. 4 ಹಂತದಾಗ ಪ್ರೆಸ್ ಮೀಟ್ ಮಾಡ್ತೀನಿ. ಇದು 1ನೇ ಹಂತ, 2ನೇ ಹಂತ, 3ನೇ ಹಂತ. ನೀನು ದಾದಾಗಿರಿ ಮಾಡಿರೋದು ಪ್ರೆಸ್ ಮೀಟ್ ಮಾಡ್ತೀನಿ. ಚೆಕ್ ನಿಂದು ಇಲ್ಲಿ ದಾವೆ ನಡೆದದ. ಇದ್ರ ಬಗ್ಗೆ ನಾವು ವಾಯ್ಸ್ ಕ್ಲಿಪ್ ನನ್ನ ಮನೆಗೆ ಹೋದಾಗ ನನ್ನ ಮಗನಿಗೆ ನನ್ನ ಹೆಂಡತಿಗೆ ಏನು ದಾದಾಗಿರಿ ಮಾಡಿದ ವಾಯ್ಸ್ ಕ್ಲಿಪ್ಪಲ್ಲಿ ನೋಡಿ. ನಿಮ್ಮ ಅಪ್ಪ ನಿನ್ನ ಕರಿಯರ್ ಒದ್ದಾಡಿ ಸಾಯದ್ ನೋಡ್ತಾನೆ. ನಿಮ್ಮ ಮಮ್ಮಿ ಅದ ಹುಷಾರಿರು, ಜಾಸ್ತಿ ತಲೆ ನಮ್ಮೆದ ಓಡಿಸ್ದಿ. ನಿನ್ನ ದಿನ ಮದಿಲ್ಲ ಮುಂಜಿಲ್ಲ, ನಾವು ಅದಕ್ಕದ ನಿಂತೇವು. ನೀವು ವಿದ್ಯಾರ್ಥಿ ಹೋಗಿ ಒದ್ದಾಡ್ತಿ ನೋಡಿ. ಇಲ್ಲಿ ತನಕ ಟಚ್ ಮಾಡಿಲ್ಲ. ಆ ಬಚ್ಚೆ ಎಲ್ಲ ನಾನು ತೋರಿಸ್ತೀವಿ, ನಮ್ಮ ಮಂದಿಗೆ ಬಿಡ್ತೀನಿ. ಒಬ್ರಿಗೆ ಚಾಲು ಮಾಡುವ ಈಗ ಚಾಲು ಮಾಡ. ಬಟ್ ಅದು ಇಲ್ಲ, ಚಾಲು ಮಾಡಿದ್ರು ಈಗ ಅವ್ರಿಗೆ ಓಡಿಸಿರಲ್ಲ ಮನೆಯದು ಬೆಸ್ಟಿನಾಗ. ಈಗ ಚಾಲು ಮಾಡಿ ಅದೇ ನೋಡಕ್ಕೆ ನಿಮ್ ತಂತ್ರ ಒಬ್ಬೊಬ್ರಿಗೆ ಕಳಿಸ್ತೀನಿ. ರೋಜಿ ಒಬ್ಬೊಬ್ರಿಗೆ ಮನೆ ಹರಿಲ ಕಳಿಸ್ತೀನಿ. ರೋಜಿ ಅಷ್ಟು ತಾಕತ್ತದ. ರಾಜಕೀಯ ಪಾರ್ಟಿದಾಗ ಹೋಗಿ ಮಾಡು. ಇವೆಲ್ಲ ಧಮಕಿ ಕೊಡ್ತಾ ಇದ್ದಾರ, ಅನ್ಪಾರ್ಲಿಮೆಂಟ್ ಮಾಡ್ತಾರೆ. ಗಾಂಡು ನವ್ವನೆ ನಿನಗೆ ಅಂದ್ರೆ ಏನಾಯ್ತಪ್ಪ ಶರಣು ಸಲ್ಗರ್? ಅದೇ ಪದ ನಿನಗೆ ಬಳಸ್ಯಾರ. ನಾನು ಒಬ್ಬ ಸಂಸ್ಕೃತ ಫ್ಯಾಮಿಲಿಯಿಂದ ಬಂದಂಥ ಗಾಂಡು ಅಂತಿ. ನೀ ಏನಿದ್ದಿ? ನೀ ಏನಂತಿ? ಹೆಂಡ್ತಿ ಮಗನಿಗೆ ಕಳಿಸಿದಂತಿ. ನೀ ಎಷ್ಟು ಸಲ ಕಳಿಸಿದ ಹೆಂಡ್ತಿಗೆ? ನಿಂದು ಎಲ್ಲ ಕಡೆ ಎಲ್ಲ ಕೆಲಸಕ್ಕೆ ಯಾರ ಬಳಿ ಕೈ ಜೋಡಿಸ್ಲಕ್ಕೆ ಎಲೆಕ್ಷನ್ದಾಗೆಲ್ಲ ಎಲ್ಲರೂ ಕಾಯ್ಕಾಲು ಬೀಳಕ್ಕೆ ನಿಮ್ಮ ಮಗ ನಿನ್ನ ಹೆಂಡ್ತಿ ಹೋಗಿಲ್ಲ ಶರಣು ಸಲ್ಗರ್? ನಮಗೆ ಕಳಿಸ್ತಾರಂತ ನಮಗೆ ಇದು ಹೆಂಡ್ತಿ ಮಗನಿಗೆ ಮುಂದೆ ಮಾಡ್ತೀವಿ ಗಾಂಡು ಅಂತಿ. ನೀ ಏನಿದ್ದೀಯಪ್ಪ ಹೇಳು? ನೀ ಏನಿದ್ದಿ? ನಿನಗೆ ಅದೇ ಪಾರ್ಟಿ ಜಾಯ್ನ್ ಅಲ್ಲಕ್ಕೆ ಯಾರೋ ಬೆಂಗಳೂರಿಗೆ ಹೋದ್ರು ನಾ ಕಳಿಸಿದಂತೀನಿ. ನಾವು ಹೋಗ್ತಾನೋ ಬಿಡ್ತಾನೋ ಅದೆಲ್ಲ ಬಿಟ್ಟು ನಿನಗೇನು ಮಾಡೋದಪ್ಪ ಶರಣು ಸಲ್ಗರ್? ನಿನ್ನ ಕೆಲಸ ಏನು? ನಿನ್ನ ಕೆಲಸ ಮಾಡು. ನಿಂದು ಸಂಬಂಧ ಇಲ್ಲ. 1 ವರ್ಷ ಆಯ್ತು. ಇದು ನಿಂದು ನಂದು ವ್ಯವಹಾರ. ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟು ಮುಗೀತು. ನೀ ಏನೇ ಮಾಡ್ದು, ನಿಂದು ಏನೇ ಆಯಿತು, ನನ್ನ ಫ್ಯಾಮಿಲಿಗೆ, ನನ್ನ ಮಗನಿಗೆ ಜೀವ ಹಾನಿ ಆಯಿತು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಬಸವ ಕಲ್ಯಾಣ ಮಹಾಜನತೆಗೆ ಕೇಳ್ರಿ, ನಾನು ಮೋಸ ಹೋಗೀನಿ. ನನಗೆ ಮೋಸ ಮಾಡ್ಯಾನಿವ. ಮೋಸ ಮಾಡಿ ನನಗೆ ಬಸವ ಕಲ್ಯಾಣ ನಗರಕ್ಕೆ ಬಂದು ನಂದೇ ಎಲ್ಲ ಸಾರ ಸುರು ತೊಗೊಂಡು ನನ್ನಿಂದ ಎಲ್ಲ ಮಾಡಿ ಇಲ್ಲೆಲ್ಲ ಗುಂಡಾ ಮಂದಿ ಲುಚ್ಚ ಮಂದಿಗೆ ತೊಗೊಂಡು ನನ್ನ ಸರಿ ಆಟ ಮಾಡ್ಲಕ್ಕೆ ಹೊಂಟಾನಿವ. ಬಟ್ ಇವಂದಿಂದ ಬಸವ ಕಲ್ಯಾಣ ಉದ್ಧಾರ ಆಗಲ್ಲ. ನಾವು ಏನೋ ತಿಳ್ಕೊಂಡು ಬಂದೆವು. ಫಸ್ಟ್ ಬಸವ ಕಲ್ಯಾಣ ಮಹಾಜನತೆ ನೀವು ನನಗೆ ಮೆಟ್ಟಿಲ್ ಹೊಡ್ರಿ. ಯಾಕಂದ್ರೆ ನನ್ನ ಮನೆಗೆ ಆಶ್ರಯ ಕೊಟ್ಟಲ್ಲ ಇವನಿಗೆ. ವೋಟರ್ ಲಿಸ್ಟ್ದಾಗ ಹೆಸರು ಹಾಕೊಂಡಲ್ಲ. ನನಗೆ ಮೆಟ್ಟಿಲ್ ಹೊಡಿಬೇಕು. ನಾನು ಕ್ಷಮ ಮಾಡಿರಿ ಬಸವ ಕಲ್ಯಾಣ. ದುಷ್ಟ ಮನುಷ್ಯ ಬಸವ ಕಲ್ಯಾಣಕ್ಕೆ ಬಂದಾನ. ಇವನ್ ಅಂಥ ದುಷ್ಟ ಮನುಷ್ಯ ಬರಬಾರ್ದಾಗಿತ್ತು, ಬಂದಾನ.
ಬಂದಾನ ನಾ ಕ್ಷಮಾ ಕೇಳ್ತೀನಿ ಬಸವ ಕಲ್ಯಾಣ ಮಹಾಜನತೆಗೆ. ನೀ ಏನು ಶರಣು ಸಲ್ಗಾರ ಏನೇ ಆಗಲಿ ಏನೇ ಹೋಲಿ ಇವತ್ತು ಬಸವ ಕಲ್ಯಾಣ PAS ಹಿಡ್ಕೊಂಡು IDGP ಇಂಟೆಲಿಜೆನ್ಸಿ ಬೆಂಗಳೂರವರೆಗೆ ಎಲ್ಲರಿಗೆ SP ಸಾಹೇಬ್ರಿಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಏನೇ ಆಯಿತು ಹಾನಿ, ಜೀವಕ್ಕೆ ಹಾನಿ ಆಗಲಿ ಮಾನಕ್ಕೆ ಹಾನಿ ಆಗಲಿ ಏನೇ ಆಗಲಿ ನೇರ ಹೊಣೆಗಾರ ಶರಣು ಸಲ್ಗಾರ. ನೀವು ನಾನು ಅರ್ಜಿ ಕೊಟ್ಟಿನಿ ಯಾರಿಗೆ ಅಂತಂದ್ರೆ 22ನೇ ತಾರೀಕಿಗೆ DSP ಹುಮ್ನಾಬಾದ್ PS ಇಂಟೆಲಿಜೆನ್ಸಿ ಬೆಂಗಳೂರು ಮತ್ತು ಬಸವ ಕಲ್ಯಾಣ CPS ಸಾಹೇಬ್ರಿಗೆ ಕೊಟ್ಟಿನಿ. ಅವ್ರು ಏನು ನನಗೆ ಕೊಡಬೇಕಾಗಿ ಕೊಟ್ಟಾರ, ನಾನು ಬೆಂಗಳೂರಿಗೆ ಏನು ಕಳಿಸ್ಬೇಕಂತ ಕಳಿಸಿದ. ನನಗೆ ಸುರಕ್ಷಾ ಕೊಡಬೇಕು, ಪೊಲೀಸರ ಕರ್ತವ್ಯ ಅದ. ಯಾಕಂದ್ರೆ ದಾದಾಗಿರಿ ಮಾತಾಡ್ಯಾನ ಇವ ಶರಣು ಸಲ್ಗಾರ. ಇವ ದಾದಾಗಿರಿ ಮಾತಾಡಿ ಕೊಲ್ತೀನಿ, ಮಾಡ್ತೀನಿ, ನೋಡ್ತೀನಿ, ಕಡಿತೀನಿ, ಹೊಡಿತೀನಿ, ಮನೆಯಾಗ ಹಸ್ತೀನಿ, ಅಟ್ರಾಸಿಟಿ ಮಾಡಿಸ್ತೀನಿ ಅಂತ ಅಂಜಿಸ್ತೇನೆ. ಮಾಡಪ್ಪ ಅಟ್ರಾಸಿಟಿ, ನಿನಗೆ ಬಲ್ಲಿ ಏನೂ ಇಲ್ಲ ಗಾಂಡು ಮಂಚ ಹತ್ಯಾರ ಇರ್ತಾ ಅಟ್ರಾಸಿಟಿ ಎಂಬುದು ಇದ್ರೆ ಸೀದಾ ಬಾ. ಮತ್ತು ಹಂಗಿದ್ರೆ ಬಾ ಏನಂತೆ ಮತ್ತೊಂದು ನಿಂಗೆ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ಶರಣು ಸಲ್ಗಾರ್ ನೀನು ಖರೆ ನಿಮ್ಮ ಅಪ್ಪಗೆ ಹುಟ್ಟಿದಿ, ನಮ್ಮ ಅಪ್ಪಗೆ ಹುಟ್ಟಿದಂದ್ರೆ ಡೇಟ್ ಫಿಕ್ಸ್ ಮಾಡು. ಥೇರ್ ಮೈದಾನದಾಗ ಮಾಡ್ತೀಯ, ಗಾಂಧಿ ಚೌಕ್ ಮಾಡ್ತೀಯ, ಎಲ್ಲಿ ಬರ್ತಿ ನೀ ಬಿ ಬಾ. ನೀ ಎಷ್ಟು ಮಂದಿಗೆ ತರ್ತಿ ತೊಗೊಂಡು ಬಾ. ನಾ ಬರೋದು ಮತ್ತು ಒಬ್ಬನೇ. ಯಾವಾಗ ಗೌಡ್ರು ಪೆಟ್ರೋಲ್ ಪಂಪ್ದಾಗ ಒಬ್ಬನೇ ಬಂದಿದ್ದ, ಯಾರಿಗೆ ತೊಗೊಂಡು ಬಂದಿಲ್ಲ. ಅವ್ರು ಭೀ ನಿಷ್ಠಾವಂತರ ಗೌಡ್ರು ಒಳ್ಳೆಯವರ, ಬಸವ ಮುಸ್ತಫ್ರೆ ಒಳ್ಳೆಯವರ. ಇಲ್ಲಿ ಭೀ ಒಬ್ಬನೇ ಬರ್ತೀನಿ. ಏನು ಕೇಳೋದು ಹೇಳಿ, ಹಿಂದೆ ಏನು ಹೇಳ್ತೋ ಮಂದಿಗೆ, ಏನು ಹೇಳ್ತೀನಿ ಹಿಂದೆ ನನ್ನ ಮೇಲೆ ತಿಂದಾನ ಉಂಡಾನ, ಬಾ ಕಾಪಿ ತೊಗೊಂಡು ಬಾ, ಕಾಗದ ತೊಗೊಂಡು ಬಾ. ನಾ ಏನೂ ಇಲ್ಲದೆ ಬಂದು ನಿನಗೆ ಉತ್ತರ ಕೊಟ್ಟಿಲ್ಲ. ನಮ್ಮ ಅಪ್ಪ ಹುಟ್ಟಿಲ್ಲ, ನೀ ನಿಮ್ಮ ಅಪ್ಪ ಹುಟ್ಟಿದವ್ರು ಬರ್ಬೇಕು ತಿಳಿತು. ನೀ ಎಲ್ಲ ದಾದಾಗಿರಿ ಗುಂಡಾರಿಗೆ ಹೆದರ ಜಾಯಮಾನ ಸಂಜು ಸುಗ್ರಂದಿಲ್ಲ. ಏನು ಗಳಿಸಿದ ಒಟ್ಟು ಹೋಲಿ ನಿನ್ನ ಸಲ್ಯಕ್ಕೆ ನಿಂದಿರ್ತೀನಿ. ಶರಣು ಸಲ್ಗಾರ್ ನೀ ಎಲ್ಲ ತಿಳ್ಕೊಂಡಿರ್ಬೇಕು. ಏನೋ ಕಲ್ಯಾಣದಾಗ 1 ಲಾಖ ಕೊಟ್ಟು ಸರ್ವೆ ಸಂಜು ಸುಮಾರು ಜರವತ್ತಿಲ್ಲ. ಸರ್ವಿಸ್ ಮಾಡೋದು ನಿನ್ನ ಜರವತ್ತದ. ನೀನು ಹಿಂದೆ ಏನು ನಡೆದು ದೀಪದ ನಿಂದು ಏನು ನಡೆದು ಅದು ನೋಡ್ಕೋ. ನನಗೇನು ರಾಜಕೀಯ ಮಾಡೋದಿಲ್ಲ, ನನಗೇನು MLA ಆಗೋದಿಲ್ಲ. ನಿಂದು ಪೂರ ಜೀರೋ ಮಾಡ್ಕೊಂಡಿದ್ದೆ ಕ್ಷೇತ್ರದಾಗ, ನಿಂದು ನೋಡ್ಕೊರೋ. ನಂದೇನು ಹೇಳ್ತಿ, ಬುದ್ಧಿ ಇಲ್ಲ ನಿನಗೆ. ದಾದಾಗಿರಿ ಗುಂಡಾಗಿರಿ ಮಾತಾಡ್ತೀವತ್ತ, ಯಾರಿಗೋ ಕೊಲ್ತಾ ಹೊಡಿತಾ ಅಂತಿ. ಗಂಗಾಳದಾಗ ಉಣ್ತಿ, ಆ ಗಂಗಾಳದಾಗ ಉಳ್ತಲ್ಲ ನೀನು. ಅದು ನೋಡ್ಕೋಪ್ಪ ಶರಣು ಸಲ್ಗಾರ್. ಇದು ನಮ್ಮ ಪಕ್ಷದವ್ರು ಎಲ್ಲರೂ ನೋಡ್ಕೋರಿ. ಇದೆಲ್ಲ ಮತ್ತೊಂದು ಸಲ ಹೇಳ್ತೀನಿ, ನಮ್ದು ಯಾವುದಕ್ಕೆ ಹಾನಿ ಆದ್ರೆ ನೇರ ಹೊಣೆಗಾರ ಶರಣು ಸಲ್ಗರೇ ಇರ್ತಾನ. ಇವತ್ತು ನಿಮ್ಮ ಎದುರು ಜೀವ ಇದ್ದರೇನು ಜೀವ ಹೋದ್ರೇನು ಶರಣು ಸಲ್ಗರ್ ಇರ್ತಾನ. ಇದು ವಾಯ್ಸ್ ಕ್ಲಿಪ್ ಭಾಳವ, ನಿಮ್ಮ ಮೀಡಿಯಾದವ್ರಿಗೆ ನಾನು ಕೊಡ್ತೀನಿ, ನೀವು ತಗೋರಿ. ಶರಣು ಸಲ್ಗರ್ ಹೊಣೆಗಾರ ಇರ್ತಾನೆ ಅಂತ ಹೇಳ್ತೀನಿ. ಅವನ ಚೆಕ್ ಬೌನ್ಸ್ ಕೇಸ್ ಆಗ್ಯದ, ಕೇಸ್ 30 ತಾರೀಕು ಹೇರಿಂಗ್ ಅದ, ಅಲ್ಲಿ ಉತ್ತರ ಕೊಡ್ತಾನೆ. 99 ಲಕ್ಷ ಚೆಕ್ ಅದ, ಬೇರೆ ದುಡ್ಡು ಭೀ ತಂದಿದ ಅವರು ಕೊಡಬೇಕು. ಅದು ಮುಂದೆ ನಾನು ನೋಡ್ಕೋತೀನಿ. ನಾನು ಎಲ್ಲ ರೀತಿಯ ಇವ್ನು ಮನೆ ಮುಂದೆ ಮಕ್ಕಳಕ್ಕೆ ರೆಡಿ ಇದ್ದ, ಕೂಡ್ಲಕ್ಕೆ ರೆಡಿ ಇದ್ದ, ಸ್ಟ್ರೈಕ್ ಮಾಡಕ್ಕೆ ರೆಡಿ ಇದ್ದ, ಅವ್ರು ಎಲ್ಲಕ್ಕೆ ರೆಡಿ ಇದ್ದ. ಅವ್ರ ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ರೆಡಿ ಇದ್ದ. ಇವತ್ತು ಬಂದಂಥ ಒಂದು ಸುದ್ದಿ, ನನ್ನ ಮಗನಿಗೆ ಪಕ್ಷದಿಂದ ಉಚ್ಚಾಟನೆ. ಯಾಕಪ್ಪ ಉಚ್ಚಾಟನೆ? ನಾನೇನು ತಪ್ಪು ಮಾಡಿದ? ನಿಂದೊಂದು ಕುಂಭಕದಿಂದ MP 2 MLA ಎಲೆಕ್ಷನ್ ನಿನ್ನ ಮ್ಯಾಗ ತೊಗೊಂಡು ಮಾಡ್ದ. MP ಎಲೆಕ್ಷನ್ 24 BJPಗೆ ಮಾಡಿದ. ನೀ ಏನು ಮಾಡಿದಿ? ನಿಂದು ವೈಯಕ್ತಿಕ ದುಡ್ಡಿಂದಿಲ್ಲ. 24 ಎಲೆಕ್ಷನ್ ನೀ ಕಾಂಗ್ರೆಸ್ ಮಾಡಂತ ನನಗೆ ಹೇಳ್ದಿ. ನಾ ಕಾಂಗ್ರೆಸ್ ಮಾಡಲ್ಲ ಅಂತ. ಕಾಂಗ್ರೆಸ್ ಮಾಡೋದು ಅವಾಗ ಡಿಪ್ರೆಷನ್ ಚಾಲೂ ಆಯಿತು. ನೀ ಏನು ಮಾಡ್ಕೊಂಡಿದ್ದೋ ಏನೋ, ಕಾಂಗ್ರೆಸ್ದವರು ಸರಿ ಏನು ಡೀಲ್ ಮಾಡ್ಕೊಂಡು ಏನು ಬಿಸ್ಕಿಟ್ ತಿಂದಿದ್ದೋ ನಮಗೆ ಗೊತ್ತಿಲ್ಲ. ನನಗೆ ವೈಮನ್ಸ್ ಅವಾಗ ಹಿಡಿದು ಚಾಲೂ ಆಯಿತು. ನಿಂದು ಕಾಂಗ್ರೆಸ್ ಮಾಡಿಲ್ಲ, ಕಾಂಗ್ರೆಸ್ ಮಾಡಂತ ಹೇಳ್ತೀನಿ, ನಾ ಮಾಡಿಲ್ಲ. ಕಾಂಗ್ರೆಸ್ ಮಾಡಿದ ಇವತ್ತು ಕ್ಷೇತ್ರ ಜನ ಎಲ್ಲ ಏನು ಮಾಡ್ತಾರೆ, ಪಕ್ಷ ಅದಾಗ ಹೇಳ್ತೀನಿ. ಇವತ್ತು ಯಾರಪ್ಪ? ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷ. ನಿಮಗೆ ನೈತಿಕತೆ ಅದೇನ್ರಿ ಸೋಮನಾಥ್ ಪಾಟೀಲ್ ರೇ? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರೇ, ನೀವು ಇದು ಗಮನಿಸ್ರಿ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರೇ, ನೀವು ಗಮನಿಸ್ರಿ. ನಿಮಗೆಲ್ಲರಿಗೂ ಪತ್ರ ಕಳಿಸ್ತೀನಿ. ಇವರು ಕಾಂಗ್ರೆಸ್ ಮಾಡಿದ ಎಲ್ಲ ದಾಖಲೆಗಳು ಸಂಜು ಸುಗ್ರನ್ವಲ್ ಅವ MP ಎಲೆಕ್ಷನ್ದಲ್ಲಿ. ಈಗ ಭಗವಂತ ಖೂಬಾ ಅವರಿಗೆ ಮನ್ನ ಹೇಳ್ತಾರ, ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ್ರೆ ಗಂಡ ಮಗ ನಾನೇ ಇದ್ದ ಅಂತಂದ್ರೆ ನೀವು ಕಾಂಗ್ರೆಸ್ ಮಾಡಿದ ಒಪ್ಕೊಂಡಿರೋ ವಾಯ್ಸ್ ಕ್ಲಿಪ್ ತೋರಿಸ್ರಿ ನೋಡ್ರಿ. ನಮ್ಮ ಲೈಫಿಗೆ ಹಾಕಿರಲ್ಲ ಭಗವಂತ ಖೂಬಾ ಮನೆ ಕೂಡ್ಸಿ ನಾವು ಸಲ ಯಾರು ಕೂಡ್ಸ್ಯಾರ? ಭಗವಂತ ಖೂಬಾ ಗಂಡ ಮಗ ಕೂಡ್ಸಿ. ಇವತ್ತು ಪವರ್ ನೀವು ಅವ್ರು ಫಾಲೋವರ್ ಕಟ್ಟಾರ. ನಿಮ್ಮ ಸಲ್ಲೆ ನೀವು ಏನೇನು ಮಾಡ್ತೀರಂತ ಗೊತ್ತದ. ಭಗವಂತ ಖೂಬಾಗ ಮನ್ಯಾಗ ಕೂಡ್ಸಿದ ಗಂಡ ಮಗ ನಾನೇ ಅಂತಂದ್ರೆ ಮತ್ತಾರು ಅಲ್ತಾರ? ಬೇರೆ ಶಾಸಕರ ಬೇರೆಯವ್ರು ಅಂತ ಇದ್ದಾರೇನೋ? ಅಂತ ಇಲ್ಲ. ಇದು ಭಗವಂತ ಖೂಬಾ ಮನ್ಯಾಗ ಕೂಡ್ಸ್ಯಾರಂತ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡೋದು. ಸೋಮನಾಥ್ ಪಾಟೀಲ್ ನೋಡಪ್ಪ, ನೀನು
ಇವತ್ತು ನಿನ್ನ ಆದೇಶ ಮೇರೆದಾಗ ಯಾವ ಒಬ್ಬ ಅಧ್ಯಯನ ಯಾರೋ ಒಬ್ಬ ಇಲ್ಲಿಂದ ಯಾವ ಮಂಡಲ ಅಧ್ಯಕ್ಷ ನನಗೆ ಉಚ್ಚಾಟನೆ ಮಾಡ್ಯಾನ. ನನಗೇನು ಜರುರತ್ತಿಲ್ಲ, ನಾ ರಾಜಕೀಯ ಮನುಷ್ಯ ಅಲ್ಲ, ನನ್ನ ಪಕ್ಷದಾಗ ಇದ್ರೇನಿಲ್ಲ, ನಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತೆ. ವಿಜೇಂದ್ರ ಅವರೇ ಗಮನಿಸ್ರಿ, ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ಪಕ್ಷದ ಬಗ್ಗೆ ಅಭಿಮಾನ ಇತ್ತು. ಹಂಗೆ ಯತ್ನಾಳ್ ಬಸವರಾಜ ಪಾತ್ನ ಇಟ್ಟೊಳಗೆ ಹೊರಗೆ ಹಾಕಿರಿ ಪಕ್ಷದಿಂದ. ಇವತ್ತೊಬ್ಬ ಭಗವಂತ ನರೇಂದ್ರ ಮೋದಿ ಅವ್ರದ್ದು ಒಂದು ಮೆಂಬರ್ ಕಮ್ಮಿ ಅಲ್ಲ ಕಾರಣ, ಇಲ್ಲದ್ರೆ ಒಂದು ಸೀಟ್ ಹೆಚ್ಚಿಗೆ ಬಿಟ್ಟು ಸೀಟ್ ಕಮ್ಮಿ ಮಾಡಿದವ್ರು ಯಾರು? ಶಾಣು ಸಲಗಾರ. ಮತ್ತು ಇಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಯಾರು? ಶಾಣು ಸಲಗಾರ. ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಸಂಜು ಸುಗ್ರೆ ಇಲ್ಲ. ಆದರೂ ನೀ ಏನು ಮಾಡ್ದಪ್ಪ ಸೋಮನಾಥ್ ಪಾಟೀಲ? ನೀ ಶಾಣು ಸಲಗಾರದ ಒಂದು ಕುಮ್ಮಕ್ಕದಿಂದ ಇವತ್ತು ನಿಮ್ದು ಅಧ್ಯಕ್ಷ, ಯಾವ ಅಧ್ಯಕ್ಷ ಇಲ್ಲಿ ಸಿದ್ದು ಬಿರಾದರ್ ಅಂತ ಅವನದಿಂದ ನನಗೆ ಏನು ಮಾಡಿಸ್ತಿ? ಉಚ್ಚಾಟನೆ ಮಾಡಿಸ್ತೀನಿ. ಏನಪ್ಪ ಯಾವುದೋ ಒಂದು ಸಾಕ್ಷಿ ಅದೇನು ತೋರ್ಸಪ್ಪ ಸೋಮನಾಥ, ತೋರಿಸು. ನೀ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದಿ, ಹಿಂದಿನ ಜಿಲ್ಲಾಧ್ಯಕ್ಷರು ಭೀ ನೋಡಿದ್ನ ಎಷ್ಟು ನಿಷ್ಠಾವಂತ ಇದ್ರಂತ ನನಗೆ ಅದು ಚೆನ್ನಾಗಿ ಗೊತ್ತದ. ಬಟ್ ನೀವು ಒಂದು ಪಕ್ಷಕ್ಕೆ ಜಿಲ್ಲಾಧ್ಯಕ್ಷ ಮಾಡಿರಿ, ನೀವು ಪಕ್ಷದ ಒಂದು ಇದ್ರಾಗಿರ್ರಿ, ಯಾರಿಗೂ ಭೀ ಬುಕ್ ಆಗಬೇಡ್ರಿ. ನನ್ನ ಬಳಿ ಎಲ್ಲ ದಾಖಲೆಗಳವ, ಬರಂಥದಿಂದಾಗ ಮಾಡ್ತೀನಿ. 2023 ಎಲೆಕ್ಷನ್ದಾಗ, 2000 ಬೈ ಎಲೆಕ್ಷನ್ದಾಗ ಏನೇನು ಆಗ್ಯದ, ಹೆಂಗೆ ಮಾಡ್ಯಾರ, ಪಕ್ಷ ಏನು ಮಾಡ್ಯದ, ಏನೇನು ಮಾಡ್ಯಾರ, ಯಾರು ಏನೇನೇನು ಆಗ್ಯದ ಎಲ್ಲ ವಿಷಯಗಳು ಬರೋಂಥದ್ದಿಂದಲ್ಲಿ ಸಾಕ್ಷಿ ಸಮೇತ ಮಾಧ್ಯಮದ ಮುಂದೆ ಇಡುತ್ತೇನೆ. ತಿಳಿತು. ಇವತ್ತು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಗಮನಿಸಬೇಕು. ಮತ್ತು ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾವಳೆ ನೀವು ಇದು ಗಮನಿಸಬೇಕು. ನೀವೆಲ್ಲರೂ ನೋಡಿ ಸಂಜು ಸುಗ್ರೆ ಮ್ಯಾಗ ಕ್ರಮ ಕೈಗೊಂಡಿದ್ದು ಸರಿನಾ ಇಲ್ಲ ಹೇಳಬೇಕು. ಇವತ್ತು ನೀವು ನನ್ನ ಮ್ಯಾಗ ಕ್ರಮ ತೊಗೊಂಡ್ರಲ್ಲ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ, ಪಕ್ಷಕ್ಕಾಗಿ ದುಡ್ದಂಥ ವ್ಯಕ್ತಿಗೆ ಶಾಣು ಸಲಗರಿದ್ದು ಯಾಕೆ ತೊಗೊಂಬಲ್ಲಪ್ಪ ನೀವು? ಯಾಕೆ ತೊಗೊಂಬಲ್ಲ? ಭಗವಂತ ಖೂಬಾಗ ಅವ್ರು ಸ್ವತಃ ಒಪ್ಕೊಂಡ್ರಿಲ್ಲ. ಭಗವಂತ ಖೂಬಾಗ ಮನ್ಯಾಗ ಕೂಡಿಸಿದಂಥ ಗಂಡ ಮಗ ನಾನೇ ಅಂತಾರ. ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ, ನಿಮ್ಮಲ್ಲಿ ನೈತಿಕತೆ ಇತ್ತು, ನಿಮಗೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಫಸ್ಟ್ ಇವ್ರಿಗೆ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಪಕ್ಷದ ಬಗ್ಗೆ ಇಲ್ಲಿ ಅವ್ರು ಹೇಳ್ತಾರ, ತೋರ್ಸಪ್ಪ. ಚಾಲೆಂಜ್ ಮಾಡ್ತೀವಿ ಅದೇ ನಮ್ಮ ಮಗನಿಗೆ ನನಗೆ ಶಾಣು ಸರ್ಕಾರ ಚಾಲೆಂಜ್ ಮಾಡಿ ತೆಗೆದಾರ, ಅದು ನೋಡಿ ಕೇಳ್ರಿ. ರಾಜಕೀಯ ಪಾರ್ಟಿದಾಗ ಹೋಗಿ ಮಾಡು, ಅಲ್ಲಿ ಹೋಗಿ ಮಾಡು. ಏನು ಮಾಡ್ತೀನಿ ನೀನು ಅಲ್ಲಿ ಫೋರ್ಸ್ ಸಿಗ್ತದ, ಈಗ ಯಾರು ಬರಲ್ಲ. ಬಟ್ ಪ್ಲಾನ್ ಮಾಡ್ಕೋ, ಹಿಂಗೆ ಫೇಲ್ ಆಗ್ತೀನಿ. ಇಲ್ಲ ಯಾಕೆ ಗೊತ್ತದ, ಹಿಂದೆ ಧರ್ಮಸಿಂಗನ ಮಗ ಬೇಕು. ನಮ್ಮ ಸಿದ್ಧಾಂತ ಯಾವ ಪಕ್ಷದಾಗ ಸಿದ್ಧಾಂತ ಇಲ್ಲ ನಿಮ್ದ ಸಿದ್ಧಾಂತ ಇಲ್ಲ ನಿಮ್ಮ ಪಾರ್ಟಿ ನಿಮಗೆ ನೀವೇ ಕಟ್ಟೆ ಪಾರ್ಟಿ ಬಿಜೆಪಿ ರೀ. ನಿಮ್ಮ ಅಪ್ಪ ಕಟ್ಟೇನ ಇಲ್ಲ ಪಾರ್ಟಿ ನಿಮ್ಮ ಅಪ್ಪ ಮತ್ತೆ ಬಿಟ್ಟು ಹೋಗು ಮಾಡುವುದು ಬಿಡಲ್ಲ ಅಣ್ಣ, ಪಾರ್ಟಿ ಯಾಕೆ ಬಿಡೋದು? ಈಗ ಸಂಜಿತ ನಿಂಗೆ ಪಾರ್ಟಿದ ನಿಮ್ಮ ಅಪ್ಪಗ ನಿಂಗೆ ಹೊರಗೆ ಉಚ್ಚಾಟನೆ ಮಾಡಿಸ್ತೀನಿ, ನೋಡ್ತೀನಿ. ಪಕ್ಷದ ಸಂಜಿತನ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರು? ಶಾಸಕರ ಸಂಘ. ಅವ್ರಿಗೇನು ಸಂಬಂಧ? ಇವ್ರು ಮಾಡ್ತಾರಂದ ಏನು? ಜಿಲ್ಲಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ನಾನು ಒಂದು ಸಿಂಗಲ್ ಏನಾರ ಪಕ್ಷದ ಪಕ್ಷ ಬೇಡ. ಇವತ್ತು ನಾನೇ ಬಿಡೋವಿದ್ದ. ಇಲ್ಲಿಂದು ಪರಿಸ್ಥಿತಿ ನೋಡಿ ನನಗೆ ತ್ರಾಸಾಗ್ತಾಯಿತ್ತು. ಇವತ್ತು ನಿಷ್ಠಾವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಥವರಿಗೆ ಪಕ್ಷ ಹೊರಗಾಕ್ತು. ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಪಕ್ಷದಗೋಸ್ಕರ ಹಿಂದುತ್ವ ಬಗ್ಗೆ ದುಡಿತಾ ಇದ್ದಾರೆ, ಅಂಥವ್ರಿಗೆ ಹೊರಗಾಕ್ತು. ವಿಜೇಂದ್ರ ಅವರೇ, ನಿಮ್ಮಲ್ಲಿ ಯಾವುದಾದ್ರು ನೈತಿಕತೆ ಇತ್ತಂದ್ರೆ ಈ ಶಾಣು ಸಲಗರ್ಗ ಪಕ್ಷದ ಉಚ್ಚಾಟನೆ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ನೈತಿಕತೆ ಇಲ್ಲ, ಪಕ್ಷದ ನೈತಿಕತೆ ಇಲ್ಲ. ಬರೋಂಥದ್ದಿಂದಾಗ ನೀವು ಅಧೋಗತಿಗೆ ಹೋಗ್ತೀರಿ. ಯಾಕಂದ್ರೆ ಒಂದು ಪಕ್ಷದಾಗ ಯಾರು ದುಡಿತಾರೆ ಅವ್ರಿಗೆ ಬೆಲೆ ಇಲ್ಲ ಅಂತ ಇದು ಇವತ್ತು ಸಿದ್ಧ ಆಗ್ತದ ಅಂತ ಹೇಳ್ತೀನಿ. ಯಾವತ್ತು ಯತ್ನಾಳ್ ಗೌಡ್ರಿಗೆ ತೆಗೆದ್ರಿ, ಇವತ್ತು ನಮ್ಮಂಥವ್ರಿಗೆ ತೆಗೆದ್ರಿ, ಬೇರೆ ಬೇಕಾದ್ರೆ ತೆಗೆದ್ರಂದ್ರೆ ನೀವು ನಿಮ್ಮ ಸ್ವಂತ ಬೇಕಾದ ಬಕೆಟ್ಗಳಿಗೆ ಇಟ್ಕೋಬೇಕಂತ ವಿಚಾರ ಮಾಡ್ಕೊಂಡ್ರೆ ವಿನಾ ವಿಜೇಂದ್ರ ಅವರೇ ಇದು ಗಂಭೀರವಾಗಿ ತೊಗೋಬೇಕು. ಭಗವಂತ ಖೂಬಾ ಅವ್ರಿಗೆ ಮನೆ ಕೂಡಿಸಿದ್ದು ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಮೋಸ ಮಾಡ್ಯಾರ, ಅಮಿತ್ ಶಾ ಅವ್ರಿಗೆ ಮೋಸ ಆಗ್ಯದ, ನಡ್ಡಾ ಅವ್ರಿಗೆ ಮೋಸ ಆಗ್ಯದ, ವಿಜೇಂದ್ರ ಅವ್ರಿಗೆ ಮೋಸ ಆಗ್ಯದ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲಿಗೆ ಮೋಸ ಆಗ್ಯದ. ಎಲ್ಲ ಮಾಡಿ ಡೀಲಿಂಗ್ ಮಾಸ್ಟರ್ ಅಂತೀನಿ, ಡೀಲಿಂಗ್ ಮಾಸ್ಟರ್. ಸಮಯ ಹ್ಯಾಂಗೆ ಬಂದಂಗೆ ಹಂಗೆ ಆ ಜೋಕರ್ ಯಾವಾಗ ಆಟ ಆಗುತ್ತೋ ಅಲ್ಲಿ ಕಟ್ನಿಸಿ ಸೇರಿ ಆಟ ಮಾಡ್ಕೋದು. ಯಾವ ಪಾರ್ಟಿ ಪಕ್ಷ ಇಲ್ಲ ಇವ್ರಿಗೆ. ಜೋಕರ್ ಇದ್ದಪ್ಪಲೆ ಎಲ್ಲಿ ಭೀ ಹೋಗಿ ಆಟ ಆಯ್ತದ, ಯಾವುದೇ ಆಟ ಆಯ್ತದ. ಅದಕ್ಕಿಂತ ಹೇಳಿ ನನಗೇನು ಪಕ್ಷ ವಿಚಾರಣೆ ಮಾಡಿದ್ರೆ ನಂಗೆ ಸ್ವಾಗತ ಅದ, ಅದಕ್ಕೇನು ತೊಂದರೆ ಇಲ್ಲ. ಈ ಶಾಣು ಸರ್ಕಾರ ಬಟ್ಟೆ ಬಯಲು ಮಾಡಬೇಕಿತ್ತು, ಮಾಡಿದ. ಧನ್ಯವಾದಗಳು ಸರ್. ಈಗ ಹೋದ ವರ್ಷ ಒಂದ್ಸಲ ಪ್ರೆಸ್ ಮೀಟ್ ಮಾಡಿದ್ರು ಸರ್, ನೀವು ಒಂದ್ಸಲ ಮಾಡಿದ್ರು, ಅವ್ರು ಒಂದ್ಸಲ ಮಾಡಿದ್ರು ಸರ್. ಅವಾಗ ಅವರು ದುಡ್ಡೇನು ಕೊಡೋದಿಲ್ಲ ಅಂತ ಹೇಳಿದ್ರು ಮಾಧ್ಯಮ ಮುಖಾಂತರ. ಆ ನಂತರ ತಮ್ಮದು ಏನು ಮಾತುಕತೆ ಆಗೈತೆ ಸರ್, ದುಡ್ಡು ಕೊಡ್ತೀವಿ ತಗೋತೀವಿ ಅಂತ ಅವ್ರು ಒಪ್ಕೊಂಡು ಸುಮಾರು ಸಲ ನಮ್ಮ ಸಂಬಂಧಿಕರು ಬೇಕಾದವ್ರ ಕಡೆ ನನ್ನ ಮೇಲೆ ವಾಯ್ಸ್ ರೆಕಾರ್ಡ್ ಇದೆ, ಅದು ಬರೋಂಥದ್ರಿಂದ ಹೇಳ್ತೀನಿ. ದುಡ್ಡು ಕೊಡೋವಾಗ ಕೊಡ್ತೀನಿ, ನಂಗೆ ತೊಂದರೆ ಅದ, ಈಗ ತೊಂದರೆ ಅದ ಅಂತ ಹೇಳ್ತಾಯಿದ್ರು.
ಹ್ಯಾಂಗೆ ತೊಂದರೆ ಅದ ಗೊತ್ತಿಲ್ಲ. ಬಸವ ಕಲ್ಯಾಣದ 100 ರೂಪಾಯಿ 100 ಕೋಟಿ ತನಕ ಎಲ್ಲ ಕೆಲಸಗಳು ಅವರೇ ಮಾಡಲ್ತಾರೆ. ತೊಂದರೆ ಅಂತಂತಂದ್ರೆ ಅದು ನಾವು ಹೇಳೋದು ತೊಂದರೆ ಅಂತ ಹೇಳ್ಕೋತ ಅದೇ ನಮ್ಮದು ಮಧ್ಯವರ್ತಿಗಳು ಮಾತಾಡ್ತಾ ಇದ್ರು ಅವ್ರ ಜೊತೆ. ಅದು ನಡೀತಾ ಇತ್ತು. ಕೊಡ್ತೇವೆ ತೋತೇವೆ ನಡೀತಾ ಇತ್ತು. ಅದು ಸ್ಲಿಪ್ ಇದೆ. ಬರಂಥದಿಂದ ನಾನು ಬಿಡುಗಡೆ ಮಾಡ್ತೀನಿ. ಒಂದೇ ಸಲ ಮಾಡೋದಿಲ್ಲ. 4 ಹಂತ. ಇದು ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತ. ಯಾವ ಬೈ ಎಲೆಕ್ಷನ್ದಾಗ ಇಲ್ಲಿಂದು ಬೆಂಗಳೂರು ತನಕ ಏನಾಯಿತು, ಎಲ್ಲೆಲ್ಲಿ ಏನಾಯಿತು ಅವೆಲ್ಲನೇ ನಾನು ಬಯಲು ಮಾಡಿ. ನಾಳೆಲ್ಲ ವಿತೌಟ್ ಡಾಕ್ಯುಮೆಂಟ್ ನಾನು ಮಾತಾಡಲ್ಲ. ಅದು ಡಾಕ್ಯುಮೆಂಟ್ ಇದ್ದಲ್ಲಿ ಈಗ ಅವ್ರು ಕೊಟ್ಟಿಲ್ಲ ಅಂತ ನಾನು ಚೆಕ್ ಹಾಕಿದಿರ್ಬೇಕಲ್ಲ. ಚೆಕ್ ರಿಟರ್ನ್ ಚೆಕ್ ಕೇಸ್ ಆಗಿದೆಯಲ್ಲ, ನೀವು ಕೇಸ್ ನಂಬರ್ ಬೇಕಾದ್ರೆ ತೊಗೊಳ್ಬೋದು. ಚೆಕ್ ಮಾಡಿರಿ ಆನ್ಲೈನಲ್ಲಿ, ಏನೋ ತೊಂದರೆ ಇಲ್ಲ. ಈಗ ಲಾಯರ್ ನೋಟಿಸ್ ಹೋಗಿದೆ ಸರ್? ಲಾಯರ್ ನೋಟಿಸ್ ಇಲ್ಲ. 17/10/2025 ಚೀಫ್ ಜಸ್ಟಿಸ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ, ಅಲ್ಲಿ ಜನಪ್ರತಿನಿಧಿ ಕೋರ್ಟ್ ಅಂತ ಇರ್ತದೆ. ಇದೆಲ್ಲ ಜನಪ್ರತಿನಿಧಿಗಳು ಅಲ್ಲೇ ಫೈಲಿಂಗ್ ಮಾಡುತ್ತೆ, ಅಲ್ಲೇ ಫೈಲ್ ಆಗಿದೆ. ಇದು ಬಿಟ್ಟು ನಾವು ಕ್ರಿಮಿನಲ್ ಕೇಸ್ ಫೈಲ್ ಆಗಿದೆ. ಕ್ರಿಮಿನಲ್ ಕೇಸು ಆಲ್ರೆಡಿ ಅರ್ಜಿ ಕೊಟ್ಟಿನಿ. ಇವತ್ತು ಸರ್ ನಿಮ್ಗೆ ಧಮಕಿ ಹಾಕಿದ್ದಾರೆ? ಧಮಕಿ ಹಾಕಿದ್ದಾರೆ, ಅಟೆಂಪ್ಟು ಮಾಡಿ ಎಲ್ಲ ರೀತಿ ಧಮಕಿ ಹಾಕಿದ್ದಾರೆ. ನಿಮ್ಮ ಮ್ಯಾಗ ಅಟ್ರಾಸಿಟಿ ಮಾಡ್ತೇವೆ ಅಂದಾರ, ನಿಮ್ಮ ಮನ್ಯಾಗ ದಲಿತರಿಗೆ ಸೇರಿಸ್ತೇವೆ ಅಂದಾರ, ನೀವು ಹ್ಯಾಂಗೆ ಬದುಕ್ತೀರಿ ಅಂದಾರ. ಹ್ಯಾಂಗೆ ಬದುಕ್ತೀವಿ, ನಿಮ್ಮ ಮಗ ಹ್ಯಾಂಗಿರ್ತಾನೋ ಹ್ಯಾಂಗೆ ಇದು ಮಾಡಬೇಕು, ಅವನು ತಕ್ಲೀಫ್ ನೋಡಿ ನೀವು ನಾನು ಹೆಂಡತಿ ಸಾಯ್ಬೇಕಂತಂದಾರ. ಯಾಕ್ರಿ ನಿಮ್ಗೆ ತಂದು ಮಾಡಿದ ಕಡೆಯಿಂದ ಇಲ್ಲಿ ನೀವು ದಾದಾಗಿರಿ ಮಾಡ್ತೀರಿ. ಪಾಪ MLA ಇದ್ರಿ, ನೀವು ಪ್ರವೃತ್ತಿ ಅದ ಅದೇ ಸಂಪ್ರದಾಯದಿಂದ ಬಂದಿರ್ಬೇಕು ನೀವು.